ಐಷೋ ಆರಾಮಿ ಮನೆಯಲ್ಲಿ ವಾಸ, ಕಾರಿನಲ್ಲಿ ಬಂದು ಹರಕಲು ಬಟ್ಟೆ ಹಾಕಿಕೊಂಡು ಭಿಕ್ಷೆ ಬೇಡುವ ಹಾಸ್ಯ ಪ್ರಸಂಗಗಳನ್ನ ಸಿನಿಮಾದಲ್ಲಿ ನಾವು ಆಗಾಗ ನೋಡುತ್ತಾನೆ ಇರುತ್ತೇವೆ. ಆದರೆ ಇದು ನಿಜ ಜೀವನದಲ್ಲಿ ನಡೆಯುತ್ತಿದೆ ಅಂದ್ರೆ ನೀವು ನಂಬಲೇಬೇಕು. ಯಾಕಂದ್ರೆ ಇಂತಹ ಶ್ರೀಮಂತ ಭಿಕ್ಷಕರು ನಮ್ಮ ಸುತ್ತ ನಿಜಕ್ಕೂ ಇದ್ದಾರೆ. ಈ ಶ್ರೀಮಂತರು ನೋಡಲು ಹರಕಲು ಬಟ್ಟೆ, ಹರದ ಚಪ್ಪಲಿ, ಮೀಸೆ ಗಡ್ಡ ಬೆಳೆಸಿಕೊಂಡು ಗಲ್ಲಿ ಗಲ್ಲಿಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ, ದೇವಸ್ಥಾನದ ಎದುರುಗಡೆ, ಬಸ್ ಸ್ಟ್ಯಾಂಡ್ ಎದುರುಗಡೆ ಸುತ್ತಾಡಿ ಚಿಲ್ಲರೆ ಹಣ ಗಿಟ್ಟಿಸಿಕೊಂಡು ಕೋಟಿ ಕೋಟಿ ಕುಳಗಳಾಗಿದ್ದಾರೆ. ಇದನ್ನು ನೋಡಿದ ಭಾರತದ ದೊಡ್ಡ ದೊಡ್ಡ ಶ್ರೀಮಂತರಾದ ಅದಾನಿ, ಅಂಬಾನಿ ಕೂಡ ಬೆಚ್ಚಿ ಬೀಳಬೇಕು. ಇವರ ಜೀವನ ಶೈಲಿ ಅಂದ್ರೆ ಲೈಫ್ ಸ್ಟೈಲ್ ನೋಡಿದರೆ ನೀವು ಕೂಡ ಯಾಕಾದ್ರೂ ನೌಕರಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೇವೋ ಅನ್ನುವ ಮಟ್ಟಿಗೆ ಇವರ ಕಥೆಗಳಿವೆ. ಬನ್ನಿ, ಅಂತಹ ಒಬ್ಬ ಶ್ರೀಮಂತ ಭಿಕ್ಷಕನ ಅಚ್ಚರಿಯ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಕೊಡ್ತಾ ಇದ್ದೀನಿ. ನೀವು ನಿಜಕ್ಕೂ ಇದರ ಬಗ್ಗೆ ಕುತೂಹಲ ಪಟ್ಟಿದ್ದರೆ ಈ ವಿಡಿಯೋನ ಕೊನೆವರೆಗೂ ನೋಡ್ತೀರಾ ಹಾಗೂ ಈ ವಿಡಿಯೋನ ಲೈಕ್ ಮಾಡ್ತೀರಾ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಭಿಕ್ಷಕರು ಎಂದ ಕೂಡಲೇ ಹರಿದ ಬಟ್ಟೆ, ಚಪ್ಪಲಿ ಇಲ್ಲದ ಕಾಲುಗಳು, ನೀರು ಕಾಣದ ದೇಹ, ಕೆದರಿದ ಕೂದಲು, ರೂಪಾಯಿ ಹಣಕ್ಕಾಗಿ ಕೈಯೊಡ್ಡುವ ಬಡಕಲು ದೇಹಗಳು ನಮ್ಮ ಕಣ್ಣೆದುರು ಬರುತ್ತವೆ. ಸಹಾಯಕ್ಕಾಗಿ ದಯನೀಯವಾಗಿ ಯಾಚಿಸುವವರನ್ನ ಸಮಾಜದಲ್ಲಿ ಒಂದೊಂದು ರೀತಿ ನಡೆಸಿಕೊಳ್ಳುತ್ತಾರೆ. ಆಸ್ತಿ ಪಾಸ್ತಿ ಇಲ್ಲದೆ ದುಡಿಯುವ ಸಾಮರ್ಥ್ಯವಿಲ್ಲದವರು ಹಣಕ್ಕಾಗಿ ಬೀದಿ ಬೀದಿಗಳಲ್ಲಿ, ದೇವಸ್ಥಾನಗಳ ಮುಂದೆ ಭಿಕ್ಷೆಯನ್ನ ಬೇಡುತ್ತಾರೆ. ಕೆಲವು ತಿಂಗಳ ಹಿಂದೆ ಮೃತಪಟ್ಟ ಭಿಕ್ಷಕಿಯ ಬಳಿ ಲಕ್ಷಾಂತರ ರೂಪಾಯಿ ಹಣ ಸಿಕ್ಕಿತ್ತು. ಬೇಡುವವರೆಲ್ಲರೂ ಬಡವರಲ್ಲ ಎನ್ನುವುದಕ್ಕೆ ಮತ್ತೊಂದು ಅಚ್ಚರಿಯ ಉದಾಹರಣೆ ಇದಾಗಿತ್ತು. ಆದ್ರೆ ಮುಂಬಯಿಯ ಬೀದಿಯಲ್ಲಿ ಬೇಡುತ್ತಾ ಓಡಾಡುವ ಪ್ರತಿಷ್ಠಿತ ವ್ಯಕ್ತಿಯೊಬ್ಬರಿದ್ದಾನೆ. ಇವನು ಜಗತ್ತಿನ ಅತ್ಯಂತ ಶ್ರೀಮಂತ ಭಿಕ್ಷುಕ. ಅವನ ಹೆಸರೇ ಭರತ್ ಜೈನ್. ಈ ಭಿಕ್ಷುಕನ ಆಸ್ತಿ ವಿವರ ಕೇಳಿದರೆ ನೀವು ದಂಗಾಗಿ ಹೋಗುತ್ತೀರಾ. ಬಡತನ ಕಾರಣದಿಂದಾಗಿ ಭರತ್ ಜೈನ್ಗೆ ಪ್ರಾಥಮಿಕ ಶಿಕ್ಷಣ ಪಡೆಯಲು ಕೂಡ ಸಾಧ್ಯವಾಗಲಿಲ್ಲ. ಜಗತ್ತಿನ ಶ್ರೀಮಂತ ಭಿಕ್ಷುಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಈ ಭರತ್ ಜೈನ್ ವಿವಾಹಿತ, ಹೆಂಡತಿ, ಇಬ್ಬರು ಗಂಡು ಮಕ್ಕಳು, ಸೋದರ ಮತ್ತು ತಂದೆಯನ್ನು ಒಳಗೊಂಡ ಕುಟುಂಬ ಅವನದು. ಇವನು ಕಟ್ಟಿಸಿದ ಮನೆ, ಅಂಗಡಿಗಳನ್ನ ಬಾಡಿಗೆ ಬಿಟ್ಟಿದ್ದಾನೆ. ಜೊತೆಗೆ ಇವನ ಇಬ್ಬರು ಮಕ್ಕಳು ಶಿಕ್ಷಣ ಪಡೆಯುತ್ತಿದ್ದಾರೆ. ಮುಂಬೈ ಮೂಲದ ಭರತ್ ಜೈನ್ ಬಳಿ 7.5 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಭಿಕ್ಷಾಟನೆಯಿಂದಲೇ ಪ್ರತಿ ತಿಂಗಳು ಅವನು 70 ರಿಂದ 80 ಸಾವಿರ ರೂಪಾಯಿ ದುಡಿಯುತ್ತಿದ್ದಾನೆ. ಮುಂಬೈಯಲ್ಲಿ 1.2 ಕೋಟಿ ಮೌಲ್ಯದ 2 ಬೆಡ್ರೂಮ್ ಫ್ಲಾಟ್ ಅನ್ನ ಹೊಂದಿದ್ದಾನೆ. ಠಾಣೆಯಲ್ಲಿ 2 ಅಂಗಡಿಯ ಮಾಲೀಕತ್ವ ಹೊಂದಿದ್ದಾನೆ. ಇವುಗಳಿಂದ ತಿಂಗಳಿಗೆ ಅವನಿಗೆ ಸರಿಸುಮಾರು 40 ರಿಂದ 45 ಸಾವಿರ ರೂಪಾಯಿ ವರಮಾನ ಬರುತ್ತದೆ. ಈ ಮಾಹಿತಿಯನ್ನ ಅರಗಿಸಿಕೊಳ್ಳಲು ನೀವು 1 ಲೋಟ ನೀರು ಮೊದಲು ಕುಡಿಯಬೇಕು. ಅಷ್ಟೇ ಅಲ್ಲದೆ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್, ರೈಲ್ವೆ ನಿಲ್ದಾಣ ಹಾಗೂ ಆಜಾದ್ ಮೈದಾನದಲ್ಲಿ ಇವನು ಭಿಕ್ಷೆ ಬೇಡುವಂತಹ ಏರಿಯಾ ಆಗಿದೆ. ನಿಜ ಹೇಳಬೇಕೆಂದ್ರೆ ಈ ಏರಿಯಾದ ಡಾನ್ ಇವನೇ. ಪ್ರತಿನಿತ್ಯ ಕನಿಷ್ಠ ಪಕ್ಷ 2.5 ಸಾವಿರದಿಂದ 3.5 ಸಾವಿರ ರೂಪಾಯಿ ಸಂಪಾದನೆ ಮಾಡುತ್ತಾನೆ. ಹಬ್ಬ ಹರಿದಿನಗಳಂತೂ ಇವನ ಸಂಪಾದನೆ 5 ಸಾವಿರ ರೂಪಾಯಿವರೆಗೂ ಹೋಗುತ್ತದೆ. ಹೀಗೆ ಭಿಕ್ಷಾಟನೆಯಿಂದಲೇ ಅವನು ಲಕ್ಷಾಂತರ ರೂಪಾಯಿ ಹಣ ಗಳಿಸಿದ್ದಾನೆ. ಈಗ ಮುಂಬೈಯಲ್ಲಿ ಕೋಟಿ ಗಂಟಲೆ ಮೌಲ್ಯದ ಆಸ್ತಿ ಸಂಪಾದನೆ ಮಾಡಿದ್ದರೂ ಮೂಲ ಕಸುಬು ಭಿಕ್ಷೆಯನ್ನು ಮಾತ್ರ ಬಿಟ್ಟಿಲ್ಲ. ಈಗಲೂ ಮುಂಬೈ ಬೀದಿಯಲ್ಲಿ ಹಣಕ್ಕಾಗಿ ಕೈಯೊಡ್ಡುತ್ತಾನೆ. ಪ್ರತಿನಿತ್ಯ 12 ರಿಂದ 14 ಗಂಟೆ ಕೆಲಸ ಮಾಡಿದರೂ 1,000 ರೂಪಾಯಿ ಸಂಪಾದಿಸಲು ಇವತ್ತಿನ ಕಾಲದಲ್ಲಿ ಜನರು ಹೆಣಗಾಡುವ ಸನ್ನಿವೇಶ ಇದೆ. ಅಂತಹದರಲ್ಲಿ ಕೇವಲ 6 ರಿಂದ 7 ಗಂಟೆ ಅವಧಿಯಲ್ಲಿ ಆರಾಮವಾಗಿ ಕೂತು ಕೈ ಒಡ್ಡಿ ದಿನಕ್ಕೆ ಕನಿಷ್ಠ ಪಕ್ಷ 3,000 ರಿಂದ 4,000 ರೂಪಾಯಿ ಇವನು ಸಂಪಾದಿಸುತ್ತಿದ್ದಾನೆ ಅಂದ್ರೆ ನೀವು ಮೆಚ್ಚಲೇಬೇಕು, ಬೆಚ್ಚಿ ಬೀಳಲೇಬೇಕು. ನಿಜಕ್ಕೂ ನಮ್ಮ ಜನ ಎಷ್ಟು ಕರುಣಾಮಯಿ ಅನ್ನೋದು ಇದರಿಂದಲೇ ಗೊತ್ತಾಗುತ್ತದೆ. ಹೌದು, ಭಾರತದಲ್ಲಿ ಭಿಕ್ಷಾಟನೆ ಅನ್ನೋದು ಒಂದು ಮಾಫಿಯಾ ಆಗಿದೆ. ಸಾಕೆಂದರು ಭಿಕ್ಷಾಟನೆ ನಿಲ್ಲಿಸಿದ ಭರತ್. ಪರೇಲ್ನಲ್ಲಿ ಭರತ್ ಜೈನ್ ಹಾಗೂ ಅವರ ಕುಟುಂಬ ಡುಪ್ಲೆಕ್ಸ್ ಮನೆಯಲ್ಲಿ ವಾಸವಾಗಿದೆ. ಅವರ ಮಕ್ಕಳು ಕಾನ್ವೆಂಟ್ ಶಾಲೆಗೆ ಹೋಗುತ್ತಾರೆ. ಕುಟುಂಬದ ಇತರೆ ಸದಸ್ಯರು ಜೀವನದಲ್ಲಿ ನೆಲೆಯಿದ್ದಾರೆ. ಸ್ವಂತ ಸ್ಟೇಷನರಿ ಅಂಗಡಿಯೊಂದನ್ನ ನಡೆಸುತ್ತಿದ್ದಾರೆ. ಇಷ್ಟೆಲ್ಲ ಹಣ ಸಂಪಾದಿಸಿದರೂ ಈಗಲೂ ಕೂಡ ಯಾಕೆ ಭಿಕ್ಷೆ ಬಿಡುತ್ತಿದ್ದಾನೆ ಅನ್ನುವ ಪ್ರಶ್ನೆ ನಿಮ್ಮಲ್ಲಿ ಬರಬಹುದು. ಆದ್ರೆ ಇವನ ಸಂಬಂಧಿಕರು, ಇವನ ಹೆಂಡತಿ ಆಗಲಿ, ಇವನ ಮಕ್ಕಳಾಗಲಿ ಈ ಕೆಲಸ
ಕೆಲಸವನ್ನು ಬಿಡಲು ಪ್ರತಿನಿತ್ಯ ಅವನಲ್ಲಿ ಬೇಡಿಕೊಂಡರೂ ಭರತ್ ಜೈನ್ ಮಾತ್ರ ಇದಕ್ಕೆ ಕಿವಿಗೊಟ್ಟಿಲ್ಲ. ಭಿಕ್ಷಾಟನೆಯನ್ನ ಇವತ್ತಿಗೂ ಮುಂದುವರೆಸಿದ್ದಾನೆ. ಕಾರಣ ಅದು ಅವನ ಮೂಲ ಕಸುಬು. ವಿಶ್ವದ ಅತ್ಯಂತ ಶ್ರೀಮಂತ ಭಿಕ್ಷುಕ ಭರತ್ ಜೈನ್ ಸುದ್ದಿಯಲ್ಲಿರುವುದು ಇದೇ ಮೊದಲಲ್ಲ. 2015ರಲ್ಲಿ ಸಹ ಮಾಧ್ಯಮದಲ್ಲಿ ಭರತ್ ಜೈನ್ ಮೊದಲ ಬಾರಿಗೆ ಸುದ್ದಿ ಮಾಡಿದ್ದ. ಆದ್ರೆ ಆಗ ಆತನ ಮಾಸಿಕ ಆದಾಯ ಕೇವಲ 70,000 ರೂಪಾಯಿ ಆಗಿತ್ತು. ಇದೇ ಕಾರಣದಿಂದಾಗಿ ಆಗ ಅವನು ಮಾಧ್ಯಮದಲ್ಲಿ ಅಷ್ಟೊಂದು ಹೆಸರು ಮಾಡಿರಲಿಲ್ಲ. ಆದ್ರೆ ಈಗ ಅವನು ಕೋಟಿ ಗಂಟಲೆ ದುಡಿದು ಕೋಟಿ ಕುಳ ಆಗಿದ್ದಾನೆ. ಬುರ್ಜ್ ಚಂದ್ ಆಜಾದ್ 2019ರಲ್ಲಿ ಬುರ್ಜ್ ಚಂದ್ರ ಆಜಾದ್ ಎಂಬ ಭಿಕ್ಷುಕ ಗೋವಿಂಡಿಯಲ್ಲಿ ರೈಲ್ವೆ ಹಳಿಗಳನ್ನು ದಾಟಿಸುವಾಗ ಸಾವನ್ನಪ್ಪಿದ್ದ. ಆತನ ಮರಣದ ನಂತರ ಪೊಲೀಸರು ಅವನ ಮನೆಗೆ ತೆರಳಿದಾಗ ಅವರಿಗೆ 1.50 ಲಕ್ಷ ರೂಪಾಯಿ ನಗದು ಪತ್ತೆಯಾಗಿತ್ತು. ಅವೆಲ್ಲವೂ ಬಹುತೇಕ ನಾಣ್ಯಗಳೇ ಆಗಿದ್ದವು. ತನಿಖೆಯನ್ನು ಮುಂದುವರಿಸಿದಾಗ ಆಜಾದ್ ಹೆಸರಿನಲ್ಲಿ ಬ್ಯಾಂಕಿನಲ್ಲಿ ಬರೋಬ್ಬರಿ 9.7 ಲಕ್ಷ ಅಧಿಕ ಬ್ಯಾಂಕ್ ಠೇವಣಿ ಇಟ್ಟಿರುವುದು ಬೆಳಕಿಗೆ ಬಂದಿದೆ. ಇನ್ನೊಬ್ಬ ಪ್ರಸಿದ್ಧ ಭಿಕ್ಷುಕ ಮುಂಬೈನ ಕೃಷ್ಣ ಕುಮಾರ್ ಗೀತಾ ಈತ ನಾಲಾಸುಪಾರ ಎಂಬ ಪ್ರದೇಶದಲ್ಲಿ ಫ್ಲಾಟ್ ಅನ್ನು ಹೊಂದಿದ್ದ ಎನ್ನುವ ಮಾಹಿತಿ ಇದೆ. ಸರ್ವಾತಿಯಾ ದೇವಿ ಪಾಟ್ನಾ ನಗರದ ಅತ್ಯಂತ ಜನಪ್ರಿಯ ಶ್ರೀಮಂತ ಭಿಕ್ಷುಕಿ ಎಂದರೆ ಸರ್ವಾತಿಯಾ ದೇವಿ. ಈಕೆ ಪ್ರತಿದಿನ ಪಾಟ್ನಾದ ರೈಲು ನಿಲ್ದಾಣದಲ್ಲಿ ತಿರುಗುತ್ತಾ ಭಿಕ್ಷೆ ಬೇಡುತ್ತಾಳೆ. ಎಷ್ಟು ಕಮಾಯಿ ಆಗುತ್ತದೆ ಎಂದರೆ ಯಾರಿಗೂ ಗೊತ್ತಿಲ್ಲ. ಆದರೆ ಈಕೆ ತನ್ನ ಮೇಲೆ ಇರಿಸಿಕೊಂಡಿರುವ ವಿಮೆಯ ಪ್ರೀಮಿಯಂ ವಾರ್ಷಿಕ 36,000 ರೂಪಾಯಿ ಕಟ್ಟುತ್ತಾಳೆ. ಹಾಗಾದ್ರೆ ವಾರ್ಷಿಕ ಆದಾಯ ಎಷ್ಟು ಇರಬಹುದೆಂದು ನೀವೇ ಲೆಕ್ಕ ಮಾಡಿ. ಅಂದ ಹಾಗೆ ನಿಮ್ಮಲ್ಲಿ ಎಷ್ಟು ಜನ ಈಕೆಗಿಂತ ಹೆಚ್ಚು ಪ್ರೀಮಿಯಂ ಕಟ್ಟುತ್ತೀರಾ ನೀವು ಯೋಚನೆ ಮಾಡಬೇಕು. ಕಾಯಕವೇ ಕೈಲಾಸ ಎಂಬುದನ್ನ ಬೀಚಿಯವರು ಅತಿ ಸುಂದರವಾಗಿ ಕೈಸಾಲವೇ ಕೈಲಾಸ ಎಂದು ಬಣ್ಣಿಸಿದ್ದಾರೆ. ಸಂಬಳ ಬಂದ ದಿನ ಒಂದು ದಿನದ ರಾಜರಾಗುವ ನಾವು ತಿಂಗಳು ಕಳೆಯುತ್ತಾ ಬಂದಂತೆ ಅವರಿವರ ಹತ್ತಿರ ಕೈಸಾಲ ಪಡೆಯಬೇಕಾಗಿ ಬರುತ್ತದೆ. ಈ ಹೊತ್ತಿನಲ್ಲಿ ನಾವು ಭಿಕ್ಷುಕರಾದ ಅನುಭವಗಳಾಗುತ್ತವೆ. ಆದರೆ ಇತರರಲ್ಲಿ ಬೇಡಿ ತಿನ್ನುವುದೇ ರೊತ್ತಿಯಾಗಿಸಿಕೊಂಡವರು ನಮ್ಮ ಸಮಾಜದಲ್ಲಿ ಈ ತರ ತುಂಬಾ ಜನ ಇದ್ದಾರೆ. ಪಾಪ ಭಿಕ್ಷುಕ ಊಟ ಮಾಡಿ ಎಷ್ಟು ದಿನವಾಯಿತು ಎಂಬ ಮರುಕದಿಂದ ನೀಡಿದ ಪುಡಿಗಾಸನ್ನು ಇಡೀ ದಿನ ಒಟ್ಟು ಮಾಡಿ ನೋಡಿದ್ರೆ ಆ ಮೊತ್ತ ನೋಡಿ ನೀವು ಕೂಡ ದಿಗ್ಭ್ರಮೆ ಆಗೋದು ಖಚಿತ. ಎಷ್ಟೋ ನಗರಗಳಲ್ಲಿ ಈ ಭಿಕ್ಷಾಟನೆ ಒಂದು ಮಾಫಿಯಾಗಿ ಬೆಳೆದಿದೆ. ಜನರ ಮರುಕ ಹುಟ್ಟುವ ಸಮಯ ಮತ್ತು ಸಂದರ್ಭವನ್ನು ಅನುಸರಿಸಿ ಹೆಚ್ಚು ಹಣವನ್ನು ಒಟ್ಟುಗೂಡಿಸುವ ಬುದ್ಧಿವಂತ ಭಿಕ್ಷುಕರು ನಮ್ಮ ಸುತ್ತಲೂ ಇದ್ದಾರೆ. ಇವರು ಇದುವರೆಗೆ ಸಂಗ್ರಹಿಸಿದ ಹಣದ ಮೊತ್ತ ನೋಡಿದರೆ ಮಾತ್ರ ನೀವು ಬೆಚ್ಚಿ ಬೀಳೋದು ನಿಜ. ಆಂಧ್ರ ಪ್ರದೇಶದ ಗುಂಟ್ಕಲ್ನಲ್ಲಿ ಇತ್ತೀಚೆಗೆ ಭಿಕ್ಷುಕನೊಬ್ಬ ಸಾವನ್ನಪ್ಪಿದ್ದ. ಅವನ ಚೀಲವನ್ನು ಪರಿಶೀಲಿಸಿದ ಪೊಲೀಸರು ಒಂದು ಕ್ಷಣ ದಿಗ್ಭ್ರಾಂತರಾಗಿದ್ದರು. ಕಾರಣ ಕಾಯಿಲೆಯಿಂದ ನರಳಿ ಸಾವನ್ನಪ್ಪಿದ್ದ ಆತನ ಚೀಲದಲ್ಲಿ ಸಿಕ್ಕಿದ್ದು ಬರೋಬ್ಬರಿ 3 ಲಕ್ಷ ರೂಪಾಯಿ. ಮೃತ ಭಿಕ್ಷುಕ ಬಶೀರ್ ಸಾಹೇಬ್ 70ನೇ ವಯಸ್ಸಿನಲ್ಲಿ ಸಾವನ್ನಪ್ಪಿದ್ದು ಆತ ಚಿತ್ತೂರು ಜಿಲ್ಲೆಯ ಮದನಪಲ್ಲಿಯ ಮೂಲದವನಾಗಿದ್ದ. ಕಳೆದ ಹಲವು ವರ್ಷಗಳಿಂದ ಆತ ಮಸ್ತಾನ್ ವಾಲಿ ದರ್ಗಾ ಬಳಿ ಭಿಕ್ಷೆ ಎತ್ತುತ್ತಿದ್ದ. ಕಳೆದ ದಿನಗಳಿಗಿಂತ ಆತ ಕಾಯಿಲೆಯಿಂದ ಬಳಲುತ್ತಿದ್ದು ಕೆಲವು ದಿನಗಳ ಹಿಂದೆ ಸಾವನ್ನಪ್ಪಿದ್ದ. ಈ ಕುರಿತು ಮಾಹಿತಿ ಪಡೆದ ದರ್ಗಾ ಬಳಿ ಆಗಮಿಸಿದ ಗುಂತ್ಕಲ್ ನಗರದ ಪೊಲೀಸರು ಸಾಹೇಬನ ಶರೀರವನ್ನು ಸರ್ಕಾರಿ ಆಸ್ಪತ್ರೆ ಶವಾಗಾರಕ್ಕೆ ಸಾಗಿಸುತ್ತಾರೆ. ಗುರುತಿನ ಚೀಟಿಗಾಗಿ ಆತನ ಚೀಲವನ್ನು ತಡಕಾಡಿದಾಗ ಆತನ ಚೀಲದಲ್ಲಿ ಭಾರಿ ಮೊತ್ತದ ಹಣವನ್ನು ಕಂಡು ಪೊಲೀಸರೇ ದಂಗಾಗಿ ಹೋಗಿದ್ದಾರೆ. ನಾಣ್ಯ ಮತ್ತು ನೋಟುಗಳನ್ನು ಲೆಕ್ಕ ಹಾಕಿದಾಗ ಅಲ್ಲಿ ಸಿಕ್ಕಿದ್ದು ಬರೋಬ್ಬರಿ 3,22,670 ರೂಪಾಯಿ ಆಗಿದೆ. ಇಷ್ಟೆಲ್ಲ ಹಣವಿದ್ದರೂ ಕೂಡ ಸಾಹೇಬ್ ಕಾಯಿಲೆಗೆ ಚಿಕಿತ್ಸೆ ಪಡೆದುಕೊಳ್ಳಲು ಮುಂದಾಗಲಿಲ್ಲ. ಹೀಗಾಗಿ ನರಳಿ ಸಾವನ್ನಪ್ಪಿದ್ದ ಎಂದು ಸ್ಥಳೀಯರು ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಈ ರೀತಿ ಭಿಕ್ಷೆ ಬೇಡುವರು ಬಡವರಲ್ಲ. ಇವರು ಭಿಕ್ಷೆ ಬೇಡುತ್ತಿರಬಹುದು, ಆದರೆ ಇದು ಅವರ ಕಸವಾಗಿದೆ ಅಷ್ಟೇ. ಭಿಕ್ಷೆ ಬೇಡುವವರೆಲ್ಲರೂ ಬಡವರಂತ ಹೇಳಲು ಸಾಧ್ಯವಿಲ್ಲ. ಇನ್ನಾದರೂ ಭಿಕ್ಷೆ ಕೊಡುವ ಮೊದಲು ನೀವು ಯೋಚನೆ ಮಾಡಿ ಎನ್ನುವುದೇ ಈ ಮೂಲಕ ನಾವು ಹೇಳಲು ಪ್ರಯತ್ನ ಪಟ್ಟಿದ್ದೇವೆ. ನಿಮಗೂ ಕೂಡ ಈ ರೀತಿಯ ಕೆಲವೊಂದು ಅಚ್ಚರಿಯ ಭಿಕ್ಷಕರನ್ನ ಕಂಡರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ಇನ್ನಷ್ಟು ಅಚ್ಚರಿಯ ವಿಡಿಯೋಗಳನ್ನ ಮುಂದಿನ ಸಂಚಿಕೆಯಲ್ಲಿ ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.